ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಚೌಡೇಶ್ವರಿ ಮತ್ತು ನಾಗದೇವತೆ ಪೂಜೆ ಇದೆ, ಅಂದರೆ ವರ್ಧಂತಿ ಉತ್ಸವ ಇದೆ. ನಾನು ಮೊದಲನೇ ದಿನ ಹೋಗ್ತಾ ಇರೋದು. ಅಲ್ಲಿ ಏನು ಗೊತ್ತಾ, ಅಲ್ಲಿ ಪೂಜೆ ಎಲ್ಲ ನಡೆಯುತ್ತೆ, ನಂತರ ಹೋಮ ಎಲ್ಲ ನಡೆಯುತ್ತೆ. ನಂತರ ಏನಾಗುತ್ತೆ ಗೊತ್ತಾ, ಪ್ರಾರ್ಥನೆ ಮಾಡ್ಕೋತಾರೆ ಅಲ್ವಾ. ಲಾಸ್ಟಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಯಾವ ರೀತಿ ಪ್ರಸಾದ ಆಗತ್ತೆ ಅಂತ ನೀವೇ ನೋಡಿ. ನಿಮ್ಗೆ ಅದನ್ನು ತೋರಿಸ್ತೀನಿ, ಓಕೆನಾ. ಎಷ್ಟು ಚಂದವಾಗಿ ನೋಡ್ಬೋದು ನೋಡಿ ನೀವೇ. ಆಸಾದನಂತ ಕೊಡಬೇಕು. ಆ ಪಂಚಕೈದ ಆಸಾದನಂತ ಕಲಿಸಿ ಪಂಚಕೈದ ಆಸಾದನಂತ ಕಲಿಸಿ ತಮ್ಮದ ಪ್ರಥಮ ಸಮರ್ಪಯ ನಮಸ್ಸಂದೇಯ ಸತಮತಮನೆ ಸನಂದಮೃತಾಯ ಸಿದ್ಧರಾಯ ನಮೋ ಸದ್ಗುಣವೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಸದ್ಗುಣವೇ ನಮಃ ಪ್ರಾರ್ಥನಾ. ದೇವಾಯ ಗೋಬ್ರಾಹ್ಮಣಿತಾಯ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಯಜಮಾನಸ್ಯ ಮಮಾಲಕಂ ಬಿಡು ಯಜಮಾನಸ್ಯ ಮಹ್ಯಂ ಜಿತ್ವಾ ಯಜಮಾನಸ್ಯ ಮಹ್ಯಂ ಠಾಕುರವೇ ನಮಃ. ಜನ ನಮಸ್ಕೃತಾಯ ಆತ್ಮ ಕರ್ಮಣಃ ಪುಣ್ಯಭವಂತೋ ಭವಸ್ತು ಪುಣ್ಯಹಂ ನಿತ್ಯಂ ಮೂರ್ತವ ಕರ್ಮಣ ಪುಣ್ಯಭವಂತೋ ಪುಣ್ಯಹಂ ಕರ್ಮಣ ಪುಣ್ಯಭವಂತ ಪುಣ್ಯಹಂ ಕರ್ಮಣ ಪುಣ್ಯಭವಂತಸ್ತು ಪುಣ್ಯಹಂ. ಮತಮೃತಕ್ಷಣೆ ಹಾಕು. ಸರ್ವಸ್ವರೂಪ ಧರ್ಮೇಶ ಸರ್ವಶಕ್ತಿ ಸಮನ್ವಿತೆ ಭಯಭಸ್ರಾನೋ ದುರ್ಗೆ ದೇವಿ ನಮೋತೆ. ಯಜಮಾನಸ್ಯ ಮಮಾಳಕಂ ಬಿಡು ಯಜಮಾನಸ್ಯ ಮಹ್ಯಂ ಸಹ ಕುಟುಂಬಿನ ಮಹಾಜಮನಿರ್ವಾಣಾಯ ಆಶೀರ್ವಚೇ ಮಾಮಪೇಕ್ಷಮಾಣಾಯ ಅಜ್ಞಾದೇಶಮಾಣ ಸಂಕಲ್ಪಿತ ನಾಗಚೌಡೇಶ ವೃದ್ಧಂತೆ ಹೋಮಕರ್ಮಣಾಮ ಸ್ವಸ್ತಿ ಭವಂತೋ ಭವಂತ ಕರ್ಮಣ ಸ್ವಸ್ತಿ ಭವಂತ ಆಯುಷ್ಮತೆ ಸ್ವಸ್ತಿ ನೀತ್ಯನು ಕರ್ಮಣ ಸ್ವಸ್ತಿ ಭವಂತ ಆಯುಷ್ಮತೆ ಸ್ವಸ್ತಿ ಕರ್ಮಣ ಸ್ವಸ್ತಿ ಆಯುಷ್ಮತೆ ಸ್ವಸ್ತಿ ಕರ್ಮಣ ಸ್ವಸ್ತಿ ಭವಂತ ಆಯುಷ್ಮತೆ ಸ್ವಸ್ತಿ. ಹಂಗ ಮತಮೃತಕ್ಷಣೆ ಹಾಕು. ಯಾದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಮಸ್ಥಿತ ನಮಸ್ತಸ್ತೆ 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 ನಮೋ. ಯಜಮಾನಸ್ಯ ಮಮಾಳಕಂ ಬಿಡು ಯಜಮಾನಸ್ಯ ಮಹ್ಯಂ ಸಹ ಕುಟುಂಬಿನ ಮಹಾಜನಮಸೃಮಾಣಾಯ ಆಶೀರ್ವತೆ ಚಮಪೇಕ್ಷಮಾಣಾಯ ಅಜ್ಞಾದೇಶಮಾಣ ನಾಗಚೌಡೇಶ್ವರ್ಯ ವೃದ್ಧಂತೆ ಹೋಮ ಕರ್ಮಣೋ ವೃದ್ಧಿಮವಂತೋ ವಸ್ತು ವೃದ್ಧತಾಮ ಕರ್ಮಣ ವೃದ್ಧಿಮವಸ್ತು ವೃದ್ಧತಾಮ ವೃದ್ಧಿಮವಸ್ತು ವೃದ್ಧತಾಮ ವಸ್ತು ವೃದ್ಧತಾಮ. ಶುಕ್ರ ಸರ್ವಚೇತನ ರೂಪಾಂತ ಮಾಧ್ಯಾಂ ವಿದ್ಯಾಯ ಧೀಮಹಿ ಬುದ್ಧಯಾನ್ ಪ್ರಚೋದಯಾತ್ ಸ್ವಾಹಾ. ಶ್ರೀವರತ್ಯಸ್ತಮಾಯುಷ್ಟಮಾರೋಗ್ಯಮಾವಿದಾಶೋಮಾನಂ ಮಹೀಯತೆ ಧನಂ ಧಾನ್ಯಂ ಪ್ರಸಮೋಗಿದರಾಂ ಸರ್ವಸ್ತರಂ ದೀರ್ಘಮಾಯು ಸ್ವಾಹಾ. ಪೂರ್ಣಾಹುತಿ ಕಾಲದ ಮುಹೂರ್ತ ಭವಂತೋ ಪೂರ್ಣಾಹುತಿ ಕಾಲದ ಮುಹೂರ್ತೋ ಅಸ್ತು. ಹರ ನಮಃ ಪಾರ್ವತಿ ಪದಯ ಹರ ಹರ ಮಹಾದೇವ. ಇದು ಏನು ಗೊತ್ತಾ, ತೋಟದ ಒಳಗಡೆನೇ ಇರೋದು ಇದು. ಅಂದರೆ ಸುತ್ತಮುತ್ತಲು ಅಡಿಕೆ ಗಿಡ, ಬಾಳೆ ಗಿಡ, ತೆಂಗಿನ ಮರ ಎಲ್ಲವೂ ಇದೆ. ಇದು ಮನೆ ಒಳಗಡೆ ಅಥವಾ ಅಂಗಳದಲ್ಲಿ ದೇವ್ರದ್ದು ಕಟ್ಟೆ ತೋಟದ ಒಳಗಡೆನೇ ಇದೆ. ಇಲ್ಲಿ ಪೂಜೆ ಎಲ್ಲ ನಡೀತಾ ಇದೆ, ಪ್ರತಿ ವರ್ಷವೂ ನಡೆಯುತ್ತೆ. ಹೀಗೆ ಮಧ್ಯೆ ಮಧ್ಯೆನೂ ನಡೆಯುತ್ತೆ ನೋಡಿ ನೀವು. ಲಕ್ಷ್ಮೀ ರೂಪೇಣ ಸಂಸ್ಥವಾಗಿ ವಾರ್ಷಿಕವಾಗಿ ಮಾಡತಕ್ಕಂಥ ಒಂದು ಚೌಡೇಶ್ವರಿಯ ನಾಗರಾಜನ ವಾರ್ಷಿಕ ವರ್ಧಂತಿ ಸೇವೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ವಿಶೇಷವಾಗಿ ಷಣ್ಣ ಸೇವೆಯಿಂದ ಇನ್ನು ಒಂದು ಪಾದರವಿಂದರಿಗೆ ನಾವು ಸಮರ್ಪಣೆ ಕೂಡ ಮಾಡಿದ್ದೇವೆ. ಮಾಡಿದಂಥ ಸೇವೆ ನೀವು ಒಪ್ಪಿಕೊಳ್ಬೇಕು. ನಮಗೆ ಬಂದಂತೆಲ್ಲ ಕಷ್ಟಗಳನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಡಬೇಕು. ನಮಗೆ ಬರತಕ್ಕಂಥ ಆಧ್ಯಾತ್ಮಿಕವಾಗಿರಲಿ ಅಥವಾ ಆದಿಭೌತಿಕವಾಗಿರಲಿ ಅಥವಾ ಆದಿದೀಕವಾದಂಥ ಆಪತ್ರಯಗಳನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಡಬೇಕು. ಅದೇ ರೀತಿಯಾಗಿ ಗ್ರಹಚಾರಿಯಿಂದ ಬರತಕ್ಕಂತಹ ಅಪಮೃತ್ಯು, ಉಗ್ರ ಮೃತ್ಯು, ದುರ ಮೃತ್ಯು, ಕಾಲ ಮೃತ್ಯು, ವ್ಯಾಳ ಮೃತ್ಯು, ಸಪ್ತವಿಧವಾದ ಮೃತ್ಯು ಬಾಧೆಗಳನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಡಬೇಕು. ಅದೇ ರೀತಿಯಾಗಿ ನವಗ್ರಹಗಳ ಬಾಧೆ
ಮೊದಲು ಚೌಡೇಶ್ವರಿದು ಪ್ರಸಾದ ಆಯಿತು, ನಂತರ ನಾಗದೇವತೆದು ಪ್ರಸಾದ ಆಯಿತು. ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.